ನನ್ನೆಲ್ಲ ಪ್ರೀತಿಯ ಕಲಿಕಾರ್ಥಿಗಳೇ, ಜ್ಞಾನಾಕಾಂಕ್ಷಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನನಗಿಂದು ತುಂಬ ಸಂತೋಷವಾಗ್ತಾ ಇದೆ. ಯಾಕೆಂದರೆ ನನ್ನ ದೂರದ ವಿದ್ಯಾರ್ಥಿಗಳು 96, 97ನೇ ಬ್ಯಾಚ್ ಇರಬೇಕು. ಫೋನ್ ಮಾಡಿ, ಸರ್ ಹೇಗಿದ್ದೀರಿ, ಎಲ್ಲಿದ್ದೀರಿ, ಏನು ಮಾಡ್ತಾಯಿದ್ದೀರಿ, ನಿಮ್ಮ ಧ್ವನಿ ನಾವು ಕೇಳ್ತಾ ಇರಬೇಕು, ನಮಗೆ ನಿಮ್ಮ ಧ್ವನಿಯೇ ಇನ್ಸ್ಪೈರ್, ಇನ್ನೇನು ಬೇಕು ನನಗೆ. ಆ ರೀತಿ ಕಾಲು ಬಂದಾಗ ನಾನು ಕುಣಿದು ಕುಪ್ಪಳಿಸ್ಬಿಟ್ಟೆ. ಅಂತೂ ನನ್ನ ವಿದ್ಯಾರ್ಥಿಗಳು ಇನ್ನೂ ಮರ್ತಿಲ್ಲ, ನನ್ನನ್ನು ನೆನಪಿಸ್ಕೊಳ್ತಾರೆ. ಇದಕ್ಕಿಂತ ಸ್ವರ್ಗ ಸುಖ ನನಗೆ ಬೇರಿಲ್ಲ. ನೀವು ನನ್ನ ಫೇವ್ರೇಟ್ ಸರ್. ಇದು ನಾನು ಬೇಕು ಅಂತ ನಿಮ್ಮ ಎದುರಿಗೆ ಹೇಳ್ಕೊಳ್ತಾ ಇಲ್ಲ, ವ್ಯೂಸ್ ಹೆಚ್ಚಾಗಲಿ ಅಂತಲೂ ಕೂಡ ಮಾಡ್ತಾಯಿಲ್ಲ. ನನಗೆ ಗರ್ವ ಇದೆ ನನ್ನ ಶಿಷ್ಯರ ಮೇಲೆ. ನನ್ನ ಶಿಷ್ಯ ಕೋಟೆಗಳಿಗೆ ನನ್ನ ನಮಸ್ಕಾರಗಳು. ನಿಮ್ಮ ಪ್ರೀತಿಯೇ ನಾನು ಇಲ್ಲಿವರೆಗೆ ಇರಲಿಕ್ಕೆ ಕಾರಣ. ನಿಮ್ಮಗಳ ಪ್ರೀತಿ ನಿಮ್ಮ ಗುರುಗಳ ಮೇಲೆ ಸದಾ ಇರಲಿ ಅನ್ನೋದು ನನ್ನ ಆಶಯ. ಇವತ್ತು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ವಿಷಯ ವಸ್ತು ಭಾರತದಲ್ಲಿನ ಜಲಪಾತಗಳು ಅಂಥೇಳಿ. ನಿನ್ನೆವರೆಗೆ ನಾನು ಕರ್ನಾಟಕದಲ್ಲಿದ್ದೆ. ಇವತ್ತು ಮುಂಬೈ ನಗರಕ್ಕೆ ಪ್ರವಾಸಕ್ಕೆ ಬಂದಿದ್ದೇನೆ. ನೋಡುವ ಇಲ್ಲಿ ಕೆಲವು ಸ್ಥಳಗಳು ಹೇಗಿದ್ದಾವೆ, ಐತಿಹಾಸಿಕ ಸ್ಥಳಗಳು, ಮುಂದೆ ಸ್ಥಳಗಳನ್ನು ನೋಡ್ಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ಒಂದು ನೋಡಿದ್ದೇ ಆದರೆ ಅವುಗಳನ್ನು ಮುಂದಿನ ವಿಡಿಯೋಗಳಲ್ಲಿ ತಾವುಗಳ ಕೂಡ ನೋಡಲಿದ್ದೀರಿ. ಈಗ ಭಾರತದಲ್ಲಿನ ಜಲಪಾತಗಳ ಬಗ್ಗೆ ನೋಡ್ಕೊಂಡು ಬರುವ. ಮೊದಲನೇದಾಗಿ ಜಲಪಾತ ಅಂದರೆ ಏನು? ನದಿ ಪಾತ್ರ ಬಲು ಕಡಿದು ಆಳವು ಆಗಿರುವ ಅಡಿಯಲ್ಲಿ ಹರಿಯುತ್ತಿರುವ ನೀರು ಎತ್ತರದಿಂದ ಧುಮುಕುವ ಒಂದು ಭೌಗೋಳಿಕ ಲಕ್ಷಣವೇ ಜಲಪಾತ. ಜಲಪಾತಗಳನ್ನು ಸಾಮಾನ್ಯವಾಗಿ ಬೆಟ್ಟ ಪ್ರದೇಶಗಳಲ್ಲಿ, ಏರು ತಗ್ಗುಗಳಲ್ಲಿ ಹರಿಯುವ ನದಿಗಳು ಸೃಷ್ಟಿಸುತ್ತವೆ. ಭಾರತವು ತನ್ನ ಜಲಪಾತಗಳ ವೈವಿಧ್ಯತೆಯಿಂದ ಕೂಡಿದ್ದು ಸಮೃದ್ಧವಾಗಿದೆ. ಜಲಪಾತಗಳಲ್ಲಿ ಕರ್ನಾಟಕದ ಪಾತ್ರವೇ ಅಗ್ರಸ್ಥಾನವಾಗಿದೆ. ಹಾಗಾದರೆ ಜಲಪಾತಗಳು ಹೇಗೆ ರೂಪುಗೊಳ್ತವೆ ಅಂದರೆ, ಮೊದಲಿಗೆ ಸವೆತ. ಜಲಪಾತಗಳು ಸಾಮಾನ್ಯವಾಗಿ ಸವೆತದ ಪರಿಣಾಮವಾಗಿ ನದಿಗಳ ಮೇಲ್ಭಾಗದಲ್ಲಿ ರೂಪುಗೊಳ್ಳುತ್ತವೆ. ಜಲಪಾತಗಳು ಸವೆತದ ಪ್ರಕ್ರಿಯೆಯ ಮೂಲಕ ರೂಪುಗೊಳ್ಳುತ್ತವೆ. ಅಲ್ಲಿ ನೀರಿನ ನಿರಂತರ ಹರಿವು ಸುತ್ತಮುತ್ತಲಿನ ಕಲ್ಲು ಮತ್ತು ಮಣ್ಣನ್ನು ಸವೆತದ ಪ್ರಕ್ರಿಯೆಯ ಮೂಲಕ ರೂಪುಗೊಳ್ಳುತ್ತದೆ. ನಿರಂತರ ನೀರಿನ ಹರಿವು ಸುತ್ತಮುತ್ತಲಿನ ಕಲ್ಲು ಮತ್ತು ಮಣ್ಣನ್ನು ಸವೆಸುತ್ತವೆ. ಗಟ್ಟಿಯಾದ ಬಂಡೆಗಿಂತ ಮೃದುವಾದ ಬಂಡೆಯನ್ನು ಹೆಚ್ಚು ವೇಗವಾಗಿ ಸವೆಸುತ್ತದೆ. ಮೃದುವಾದ ಬಂಡೆಯು ಹೆಚ್ಚು ವೇಗವಾಗಿ ಸವೆದು ಗಟ್ಟಿಯಾದ ಬಂಡೆಯನ್ನು ತಗ್ಗಿಸುತ್ತವೆ ಮತ್ತು ಇದು ಜಲಪಾತದ ಸೃಷ್ಟಿಗೆ ಕಾರಣವಾಗಬಹುದು. ಜಲಪಾತ ಸೃಷ್ಟಿಯಾಗಲಿಕ್ಕೆ ಮತ್ತೊಂದು ಕಾರಣ ಏನಪ್ಪ ಅಂದರೆ ಹವಾಮಾನವು ಬಂಡೆಗಳನ್ನು ಸಣ್ಣ ಕಣಗಳಾಗಿ ವಿಭಜಿಸುತ್ತದೆ. ಇದು ಗಾಳಿ, ಮಳೆ ಮತ್ತು ತಾಪಮಾನದ ಏರಿಳಿತಗಳಂತಹ ಅಂಶಗಳಿಂದ ಸವೆತದ ಪ್ರಕ್ರಿಯೆಯ ವೇಗವನ್ನು ಪಡೆಯಬಹುದು. ಭೂಫಲಕಗಳ ಚಟುವಟಿಕೆ ಹೊಸ ಚಾನಲ್ಗಳನ್ನು ರಚಿಸಬಹುದು ಅಥವಾ ಬದಲಾಯಿಸಬಹುದು. ಇದು ಜಲಪಾತಗಳ ರಚನೆಗೆ ಕಾರಣವಾಗುತ್ತದೆ. ಗ್ಲೇಸಿಯರ್ ಚಟುವಟಿಕೆ ಹಿಮನದಿಗಳು ಕಣಿವೆಗಳನ್ನು ಮತ್ತು ಸರೋವರಗಳನ್ನು ರಚಿಸಬಹುದು. ನಂತರ ನೀರು ಅಂಚಿನಲ್ಲಿ ಹರಿಯುವಂತೆ ಜಲಪಾತಗಳನ್ನು ರಚಿಸಬಹುದು. ಮಾನವ ಚಟುವಟಿಕೆಗಳು ಅಣೆಕಟ್ಟು ಅಥವಾ ನೀರಿನ ತಿರುವು ಮುಂತಾದ ಮಾನವ ಚಟುವಟಿಕೆಗಳು ಜಲಪಾತಗಳನ್ನು ಸೃಷ್ಟಿಸಬಹುದು. ಹಾಗಾದರೆ ಜಲಪಾತಗಳ ಮಹತ್ವ ಏನು? ಜಲಪಾತಗಳು ಪರಿಸರ ವ್ಯವಸ್ಥೆಯ ಆರೋಗ್ಯವನ್ನು ಸಂಕೇತಿಸುವ ಅಥವಾ ಪ್ರಕಟಿಸುವ ಮಾರ್ಗವನ್ನು ಹೊಂದಿವೆ. ಜಲಪಾತಗಳು ವಿವಿಧ ನದಿಗಳಿಗೆ ಹರಿಯುವುದರಿಂದ ನೀರನ್ನು ಶುದ್ಧೀಕರಿಸುತ್ತವೆ. ನೀರಿನ ಶುದ್ಧೀಕರಣವು ವಿವಿಧ ಜಲಚರಗಳಿಗೆ ಆಮ್ಲಜನಕವನ್ನು ಒದಗಿಸುತ್ತವೆ ಮತ್ತು ಅವುಗಳ ಅಭಿವೃದ್ಧಿ ಹೊಂದಲು ಅನುವು ಮಾಡಿಕೊಡುತ್ತವೆ. ಜಲಪಾತಗಳು ನೀರಾವರಿ ಉದ್ದೇಶಗಳಿಗಾಗಿ ನೀರನ್ನು ಒದಗಿಸುತ್ತವೆ. ಹಾಗಾಗಿ ಈಗ ಭಾರತದ ಪ್ರಮುಖ ಜಲಪಾತ ಪಟ್ಟಿ ನೋಡ್ಕೊಂಡು ಬರುವ. ಕುಂಚಿಕಲ್ ಜಲಪಾತ ಸ್ಥಳ ಕರ್ನಾಟಕ. ಇದರ ವೈಶಿಷ್ಟ್ಯ ಅಂದರೆ ಇದು ಭಾರತದಲ್ಲಿ ಅತಿ ಎತ್ತರದ ಜಲಪಾತ. ಬರೇಹಿ ಪಾನಿ ಜಲಪಾತ ಒಡಿಶಾ.
ನೊಯ್ಲಿಕಾಯಿ ಜಲಪಾತ ಮೇಘಾಲಯ. ಅತಿ ಎತ್ತರದಿಂದ ಧುಮುಕುವ ಮಾದರಿಯ ಜಲಪಾತಗಳು. ನೋಂಗ್ ಗೀತಿಯಾಂಗ್ ಜಲಪಾತ ಅಥವಾ ಮಾವೈ ಜಲಪಾತ ಮೇಘಾಲಯ. ದೂಧಸಾಗರ ಜಲಪಾತ ಕರ್ನಾಟಕ ಮತ್ತು ಗೋವಾ. ವಕೇನ್ರೇಮ್ ಜಲಪಾತ ಮೇಘಾಲಯ. ಮಿನ್ಮುಟ್ಟಿ ಜಲಪಾತ ಕೇರಳ ಮಿನ್ಮುಟ್ಟಿ. ತಲೈಯಾರ್ ಜಲಪಾತ ತಮಿಳುನಾಡು ತಲೈಯಾರ್. ವಜ್ರಾಯಿ ಜಲಪಾತ ಮಹಾರಾಷ್ಟ್ರ, ಎರಡನೇ ಅತಿ ಎತ್ತರ ಧುಮುಕುವ ಮಾದರಿಯ ಜಲಪಾತ. ಭರ್ಕನ ಜಲಪಾತ ಕರ್ನಾಟಕ. ಜೋಗ್ ಫಾಲ್ಸ್ ಗೇರ್ಸೊಪ್ಪ ಫಾಲ್ಸ್ ಕರ್ನಾಟಕ. ಖಂಡದಾರ್ ಜಲಪಾತ ಒಡಿಶಾ, ಕುದುರೆ ಬಾಲದ ಪ್ರಕಾರ ಬೀಳುತ್ತದೆ. ವಾಟಾಂಗ್ ಜಲಪಾತ ಮಿಜೋರಾಂ. ಕುನೆ ಜಲಪಾತ ಮಹಾರಾಷ್ಟ್ರ. ಸೂಚಿಪಾರ ಜಲಪಾತ ಅಥವಾ ತೋಸ್ಗಾರ್ ಜಲಪಾತ ಕೇರಳ ಮತ್ತು ಮಹಾರಾಷ್ಟ್ರ. ಮಾಗೋಡ್ ಜಲಪಾತ ಕರ್ನಾಟಕ. ಜೋರಾಂಡ ಜಲಪಾತ ಒಡಿಶಾ. ಹೆಬ್ಬೆ ಜಲಪಾತ ಕರ್ನಾಟಕ. ದುಡುಮಾ ಜಲಪಾತ ಒಡಿಶಾ ಮತ್ತು ಆಂಧ್ರ ಪ್ರದೇಶ್. ಪಳನಿ ಹಿಮಾಚಲ ಪ್ರದೇಶ್. ಲೋಧ್ ಜಲಪಾತ ಹಿಮಾಚಲ ಪ್ರದೇಶ್. ಲೋಧ್ ಜಾರ್ಖಂಡ್. ರಾಜರಪ್ಪ ಜಾರ್ಖಂಡ್. ಬಹುತಿ ಜಲಪಾತ ಮಧ್ಯಪ್ರದೇಶ್. ಮಧ್ಯಪ್ರದೇಶ ಅತಿ ಎತ್ತರ ಜಲಪಾತ ಬಹುತಿ. ಬಿಷಫ್ ಫಾಲ್ಸ್ ಮೇಘಾಲಯ. ಚಾಚೈ ಜಲಪಾತ ಮಧ್ಯಪ್ರದೇಶ್. ಬಿಹಾರ್ ನದಿಯಲ್ಲಿ ರೇವಾ ಪ್ರಸ್ಥಭೂಮಿಯಿಂದ ಕೆಳಗೆ ಹರಿಯುತ್ತದೆ. ಕೆಯೋಟಿ ಜಲಪಾತ ಮಧ್ಯಪ್ರದೇಶ್. ಖಲಟಿ ಜಲಪಾತ ಕರ್ನಾಟಕ. ಬಿಡನ್ ಜಲಪಾತ ಮೇಘಾಲಯ. ಕೆಪ್ಪ ಜಲಪಾತ ಕರ್ನಾಟಕ. ಮುಂದಿನ ವಿಡಿಯೋಗೆ ತರಲಿಕ್ಕೆ ಇಷ್ಟಪಡ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ಇನ್ನಷ್ಟು ಬೆಂಬಲ ನಿಮ್ಮಿಂದ ಬೇಕು ಅಂತ ನಾನು ಸದಾಶವಾಗಿ ಬೇಡ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ. ಸರ್ವರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು.